ಕಲುಷಿತಗೊಂಡಿರುವ ವೃಷಭಾವತಿ ನದಿ ತ್ಯಾಜ್ಯ ನೀರು ರಾಮನಗರ ಜಿಲ್ಲೆಯ ಬೈರಮಂಗಲ ಗ್ರಾಮದ ಕೆರೆಗೆ ಸೇರುತ್ತಿದ್ದು ಜನ ಜಾನುವಾರುಗಳಿಗೆ ಸಂಕಷ್ಟ ಎದುರಾಗಿದೆ. ಸಾಂಕ್ರಾಮಿಕ ಹರಡುವ ಭೀತಿ ಇದ್ದು ಕೂಡಲೇ ಸರ್ಕಾರ ಈ ಕುರಿತು ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಮನವಿ ಮಾಡಿದ್ದಾರೆ. ದೂರದರ್ಶನದೊಂದಿಗೆ ಸ್ಥಳೀಯರಾದ ಶೋಭಾ, ಸರ್ಕಾರ ಶುದ್ಧ ನೀರಿನ ಘಟಕ ನಿರ್ಮಿಸಿ ನೀರು ಪೂರೈಸುವಂತೆ ಮನವಿ ಮಾಡಿದರು. ಡೆಂಗ್ಯೂ, ಮಲೇರಿಯಾ ಈ ತರ ಎಲ್ಲ ತುಂಬಾ ಜಾಸ್ತಿ ಆಗ್ತಾ ಇದೆ. ಈ ನೀರು ನಾವು ವ್ಯವಸಾಯಕ್ಕೆ ಆಗ್ಬೋದು, ಕೃಷಿಗೆ ಆಗ್ಬೋದು, ಏನೊಂದಕ್ಕೂ ನಾವು ಈ ನೀರನ್ನೇ ಅವಲಂಬಿಸಿರೋದ್ರಿಂದ ರೋಗ ರುಜಿನಗಳೆಲ್ಲ ಜಾಸ್ತಿ ಆಗಿ ಮಕ್ಕಳ ಮೇಲೆ ಎಲ್ರ ಮೇಲೂ ಪರಿಣಾಮಗಳು ಜಾಸ್ತಿ ಆಯ್ತಾ ಇದೆ. ಕೃಷಿ ಸಮಾಜ ಜಿಲ್ಲಾಧ್ಯಕ್ಷ ಗೋಪಾಲ, ಅನೇಕ ಬಾರಿ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ದೂರು ಕೊಟ್ಟರೂ ಪ್ರಯೋಜನವಾಗಿಲ್ಲ. ಕೂಡಲೇ ಸರ್ಕಾರ ಸ್ಪಂದಿಸಬೇಕು ಎಂದರು. ಬರೀ ಕಲುಷಿತ ನೀರೇ ಹೊರತು ಎಲ್ಲರಿಗೂ ಮಂಡಿ ನೋವು, ಸಾಕಷ್ಟು ಜನ ಮಂಡಿ ನೋವು, ಕಾಲು ನೋವಿಂದಾನೆ ಬಳತವ್ರೆ. ಸೊಳ್ಳೆಗಳು ಜಾಸ್ತಿ, ಕೆಮಿಕಲ್ ನೀರೆ. ಪೊಲ್ಯೂಷನ್ ಬೋರ್ಡ್ ಅವ್ರಿಗೆ ಹೇಳಿದ್ರು ಅವ್ರು ಏನು ಕ್ರಮ ತಗೊಳ್ಳಿಲ್ಲ. ಯಾರ್ಗನ ಹೇಳಿದ್ರು ಅವರು ಪ್ರಯೋಜನೇ ಆಗ್ಲಿಲ್ಲ. ಕೃಷಿ ಸಮಾಜದ ತಾಲೂಕು ಅಧ್ಯಕ್ಷ ಶ್ರೀನಿವಾಸ್, ವೃಷಭಾವತಿ ಸೇರುವ ಅನೇಕ ಕಾಲುವೆಗಳು ಕಲುಷಿತವಾಗಿರುವುದೇ ಮಾಲಿನ್ಯದ ಹೆಚ್ಚಳಕ್ಕೆ ಕಾರಣ ಎಂದು ತಿಳಿಸಿದರು. ಸೊಳ್ಳೆಗಳ ಕಾಟ ತುಂಬಾ ಇದೆ. ಇಲ್ಲಿ ಯಾವುದೇ ಜನಪ್ರತಿನಿಧಿಗಳಾಗಲಿ ಅಥವಾ ಸಂಘ ಸಂಸ್ಥೆಗಳಾಗಲಿ ಸ್ಥಳೀಯ ಆಡಳಿತ ಆಗಲಿ ಯಾರು ಕೂಡ ಇದ್ರ ಬಗ್ಗೆ ಗಮನ ವಹಿಸ್ತಾ ಇಲ್ಲ. ಎಲ್ಲರೂ ಕೂಡ ನಿರ್ಲಕ್ಷ್ಯ ವಹಿಸ್ತಾರೆ. ಜಿಲ್ಲಾ ಪಶು ವೈದ್ಯಾಧಿಕಾರಿ ನಜೀರ್ ಅಹಮದ್, ಕಲುಷಿತ ನೀರಿನಿಂದ ವಾತಾವರಣ ಹದಗೆಡುವ ಸಾಧ್ಯತೆ ಇದ್ದು ಜನ ಜಾನುವಾರುಗಳು ಮುನ್ನೆಚ್ಚರಿಕೆ ಪಾಲಿಸುವುದು ಅಗತ್ಯ ಎಂದು ತಿಳಿಸಿದರು. ಅತಿಯಾದ ಬೇದಿ ಕಾಣಿಸ್ಕೊಳ್ಳೋದು, ಹೊಟ್ಟೆ ನೋವು ಕಾಣಿಸ್ಕೊಳ್ಳೋದು, ಹೊಟ್ಟೆ ಬಾಧಿ ಕಾಣಿಸ್ಕೊಳ್ಳೋದು, ಆಮೇಲೆ ಅವುಗಳ ಒಂದು ಬೆಳವಣಿಗೆಯಲ್ಲಿ ಕುಂಠಿತವಾದ ನಾವು ಕಾಣ್ತಾ ಇದೀವಿ. ಹಾಲಿನ ಉತ್ಪತ್ತಿಯಲ್ಲೂ ಸಹ ಕುಂಠಿತ ಒಂದು ಪ್ರಗತಿಯನ್ನು ನಾವು ಕಾಣ್ತೀವಿ. ತದನಂತರ ನಾವು ಚರ್ಮದ ಕಾಯಿಲೆಗಳು ಜಾಸ್ತಿ ಕಾಣ್ತಾ ಇದೀವಿ.